ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸುಲಭ ವಿಧಾನದಲ್ಲಿ ಒತ್ತು ಶಾವಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ರೊಟ್ಟಿ ಚಪಾತಿ ಎಲ್ಲ ಮಾಡೋದಕ್ಕಿಂತ ಸುಲಭವಾಗಿ ನಮಗೆ ಈ ಒತ್ತು ಶಾವಿಗೆಯನ್ನು ಮಾಡಬಹುದು. ಬೆಳಿಗ್ಗೆ ತಿಂಡಿಗೆ, ಸಂಜೆ ಸ್ನ್ಯಾಕ್ಸಿಗೆ ಅಥವಾ ನೆಂಟರು ಬಂದಾಗೆಲ್ಲ ಮಾಡಲಿಕ್ಕೆ ಒಳ್ಳೆಯ ತಿಂಡಿ ಇದು ಒತ್ತು ಶಾವಿಗೆ. ಈ ಒತ್ತು ಶಾವಿಗೆಗೆ ಕಾಂಬಿನೇಷನ್ ಆಗಿ ಸೂಪರಾಗಿ ನಮಗೆ ಬೇಗ ಮಾಡಬಹುದಾದಂತಹ ಮೊಟ್ಟೆ ಕರಿ ರೆಸಿಪಿಯನ್ನು ಸಹ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿ. ಫಸ್ಟಿಗೆ ಒತ್ತು ಶಾವಿಗೆ ಮಾಡಲಿಕ್ಕೋಸ್ಕರ ಒಂದು ಪಾತ್ರೆಗೆ ನಾನಿಲ್ಲಿ 2 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದು ನಾನು ಅಂಗಡಿಯಿಂದ ತಂದಿರುವಂತಹ ಅಕ್ಕಿ ಹಿಟ್ಟು. ಇದನ್ನು ಫ್ರೈ ಮಾಡಲೇನಿಲ್ಲ, ಹಾಗೆ ತಗೊಂಡಿದ್ದೀನಿ. 2 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಅದರೊಟ್ಟಿಗೆ 1 ಚಮಚ ಎಣ್ಣೆಯನ್ನು ಸಹ ಸೇರಿಸಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಅಡುಗೆಗೆ ಯಾವ ಎಣ್ಣೆಯನ್ನು ಉಪಯೋಗಿಸ್ತೀರೋ ಆ ಎಣ್ಣೆಯನ್ನು ಸೇರಿಸಿ. ಇನ್ನು ಒಂದು ಸರ್ತಿ ಸ್ಪೂನಲ್ಲಿ ಮಿಕ್ಸ್ ಕೊಡಬೇಕು. ಉಪ್ಪು ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದಕ್ಕೆ ಕುದೀತಾ ಇರುವ ಬಿಸಿ ನೀರನ್ನು ಸೇರಿಸಬೇಕು. ನಾನು 4 ಕಪ್ ನೀರನ್ನು ಕುದೀಲಿಕ್ಕೆ ಇಟ್ಟಿದ್ದೆ. ಯಾವ ಕಪ್ಪಲ್ಲಿ ನಾವು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 4 ಕಪ್ ನೀರನ್ನು ಕುದೀಲಿಕ್ಕೆ ಇಟ್ಟಿದ್ದೆ. ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಲವು ಅಕ್ಕಿ ಹಿಟ್ಟಿಗೆ ಜಾಸ್ತಿ ನೀರು ಬೇಕಾಗುತ್ತೆ, ಕೆಲವುದಕ್ಕೆ ಬೇಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಒಮ್ಮೆಲೆ ಜಾಸ್ತಿ ನೀರು ಹಾಕಬಾರ್ದು. ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಇದೇ ರೀತಿ ಸ್ಪೂನಲ್ಲಿ ಕಲಿಸ್ಕೋಬೇಕು. ಯಾಕಂದರೆ ನೀರು ಬಿಸಿ ಇರುತ್ತಲ್ಲ, ಸ್ವಲ್ಪ ಕಲಸಿ ಆದಮೇಲೆ ಇದನ್ನು ಮುಚ್ಚಿ 5 ನಿಮಿಷ ಸೈಡಲ್ಲಿ ಬಿಡಬೇಕು. ಆವಾಗ ಆ ಬಿಸಿಯಲ್ಲಿ ಹಿಟ್ಟೆಲ್ಲ ಸ್ವಲ್ಪ ಬೇಯುತ್ತೆ. ಆಮೇಲೆ ಒಂದು ಪಾತ್ರೆ ತಗೊಂಡು ನಾವು ಕಲಸಿಟ್ಟಿರುವ ಹಿಟ್ಟನ್ನು ಪಾತ್ರೆಗೆ ಹಾಕಿ ಕೈಯನ್ನು ಸ್ವಲ್ಪ ತಣ್ಣೀರಲ್ಲಿ ಇದೇ ರೀತಿ ಮುಳುಗಿಸಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ಚಪಾತಿ ಪೂರಿಗೆಲ್ಲ ಹಿಟ್ಟನ್ನು ನಾದ್ತೀವಲ್ಲ ಅದೇ ರೀತಿ ನೋಡಿ, ಹೀಗೆ ಹಿಟ್ಟನ್ನು ನಾದಿ ಸಾಫ್ಟ್ ಮಾಡ್ಕೋಬೇಕು. ಗಂಟೆಲ್ಲ ಇರೋದಿಲ್ಲ, ನಾವು ಬಿಸಿನೀರಲ್ಲಿ ಮಿಕ್ಸ್ ಮಾಡಿರೋದ್ರಿಂದ. ಆಮೇಲೆ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಏನಾದರೂ ಗಂಟೆಲ್ಲ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಚೆನ್ನಾಗಿ ಇದನ್ನು ಇದೇ ರೀತಿ ನಾದಿ ಸೈಡ್ಗೆ ಇಟ್ಕೊಳ್ಳೋಣ. ಆಮೇಲೆ ಇಡ್ಲಿ ಪಾತ್ರೆಯನ್ನು ತಗೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೋಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಇದ್ದೀನಿ. ನೀವು ಯಾವ ಎಣ್ಣೆಯನ್ನು ಅಡುಗೆಗೆ ಉಪಯೋಗಿಸ್ತೀರೋ ಆ ಎಣ್ಣೆಯನ್ನು ಇದೇ ರೀತಿ ಇಡ್ಲಿ ಪಾತ್ರೆಗೆ ಸವರಬೇಕು. ಯಾಕಂದರೆ ಅದು ಅಂಟುವುದಿಲ್ಲ. ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನೆಲ್ಲ ಹಚ್ಚಿ ಸೈಡಿಗೆ ಇಡೋಣ. ಇನ್ನು ನಮಗೆ ಬೇಕಾದ್ದು, ನಾವು ಚಕ್ಕುಲಿ ಮಾಡುವಂತಹ ಒರಳಿದೆಯಲ್ಲ, ಇದು ಅಚ್ಚು ಅಂತ ನಾವು ಅಚ್ಚು ಅಂತ ಹೇಳ್ತೀವಿ ನಮ್ಮ ಕಡೆ. ಇದಕ್ಕೆ ನೋಡಿ ಸಣ್ಣ ತೂತಿರುವಂತಹ ಅದರ ಪ್ಲೇಟನ್ನು ತಗೋಬೇಕು. ಆಮೇಲೆ ಈ ಪಾತ್ರೆಗೆ ಸಹ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಬೇಕು. ಯಾಕಂದರೆ ಅದು ಅಂಟದಿರಲಿಕ್ಕೋಸ್ಕರ ಎಣ್ಣೆಯನ್ನು ಹಚ್ಚಿ ನೋಡಿ ಇದೇ ರೀತಿ ಇದನ್ನು ಹಾಕಿ. ಈಗ ಇದು ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ, ಯಾವುದಾದ್ರೂ ಆಗುತ್ತೆ. ಆ ಸಣ್ಣ ಹೋಲಿರುವ ಆ ಪ್ಲೇಟನ್ನು ನಾವು ತಗೋಬೇಕು. ಇನ್ನು ನಾವು ರೆಡಿ ಮಾಡಿಟ್ಟಿರುವಂತಹ ಹಿಟ್ಟು, ಕೈಗೆ ಸ್ವಲ್ಪ ತಣ್ಣೀರನ್ನು ಮಾಡಿಕೊಂಡು ಹಿಟ್ಟನ್ನು ತೆಗೆದು ಎಷ್ಟು ನಮಗೆ ಪಾತ್ರೆಗೆ ಆಗುತ್ತೋ ಅಷ್ಟು ಹಿಟ್ಟನ್ನು ಇದರೊಳಗಡೆ ಹಾಕ್ಕೋಬೇಕು. ಇವಾಗ ಎಲೆಕ್ಟ್ರಿಕಲ್ ಇಡಿಯಪ್ಪಂ ಮೇಕರ್ ಅಂತೆಲ್ಲ ಬರುತ್ತೆ ನೋಡಿ, ಅದಿದ್ದರೆ ತುಂಬಾ ಸುಲಭವಾಗಿ ನಮಗೆ ಮಾಡಬಹುದು. ನೋಡಿ, ನಾನು ಹಿಟ್ಟನ್ನೆಲ್ಲ ತುಂಬಿಸಿದ್ದೀನಿ. ಇನ್ನು ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಸವರಿ ಇಟ್ಟಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕೋಣ. ತೆಂಗಿನಕಾಯಿ ತುರಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಹಾಕಿದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ಇದೇ ರೀತಿ ಈಸಿಯಾಗಿ ನಮಗೆ ಶಾವಿಗೆಯನ್ನು ಪ್ರೆಸ್ ಮಾಡೋಣ. ನಾವು ಅಂಗಡಿಯಿಂದ ತಂದಿರುವಂತಹ ಹಿಟ್ಟು ನೈಸಾಗಿರುವಂತಹ ಹಿಟ್ಟು, ಅದರಲ್ಲಿ ಚೂರು ಸಹ ತರಿ ಇರೋದಿಲ್ಲ. ಆದ್ದರಿಂದ ನಮಗೆ ಇದನ್ನು ತುಂಬ ಸುಲಭವಾಗಿ ಇದೇ ರೀತಿ ಪ್ರೆಸ್ ಮಾಡ್ಕೋಬೋದು. ಮನೆಯಲ್ಲೇ ಮಾಡಿದ ಹಿಟ್ಟನ್ನು ಸಹ ನಮಗೆ ಉಪಯೋಗಿಸಬಹುದು, ಆದರೆ ನೈಸ್ ಪುಡಿ ಇರಬೇಕು. ಸ್ವಲ್ಪ ತರಿಯೆಲ್ಲ ಇದ್ದರೆ ಆ ಸಣ್ಣ ಪ್ಲೇಟಿಂದ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಸುಲಭವಾಗಿ ನಮಗೆ ಇದನ್ನು ಮಾಡಬಹುದು ಅಂತ. ಇದೇ ರೀತಿ ಎಲ್ಲ ಪಾತ್ರೆಗೆ ಸಹ ನಾವು ಒತ್ತು ಶಾವಿಗೆಯನ್ನು ಪ್ರೆಸ್ ಮಾಡಿ ಆದಮೇಲೆ ಬೇಕಂದರೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸಹ ಮೇಲ್ಗಡೆಯಿಂದ ಇದೇ ರೀತಿ ಹಾಕಿ ಇದನ್ನು ಸ್ಟೀಮಲ್ಲಿ ಬೇಯಿಸಬೇಕು. ನೋಡಿ, ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದೀಲಿಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಕುದೀತಾ ಇದೆ. ನಾವು ಫಸ್ಟ್ ರೆಡಿ ಮಾಡಿರುವಂತಹ ಒತ್ತು ಶಾವಿಗೆಯನ್ನು ಇಟ್ಟು ಮುಚ್ಚಿ 1-2 ಸೆಕೆಂಡ್ ಬಿಡಬೇಕು. ಅದು ಸ್ವಲ್ಪ ಹಬೆಯಲ್ಲಿ ಬಿಸಿ ಆಗಬೇಕು. ಆಮೇಲೆ ಮೇಲ್ಗಡೆ ಇಡೋಣ. ಮೇಲ್ಗಡೆ ಇಟ್ಟು ಮುಚ್ಚಿ 10 ನಿಮಿಷ ಬೇಯಿಸಬೇಕು. ಆ ಟೈಮಲ್ಲಿ ನಮಗೆ ಸೂಪರ್ ಆಗಿರುವಂತಹ ಈಸಿಯಾಗಿ ಮಾಡಬಹುದಾದಂತಹ ಮೊಟ್ಟೆ ಸಾರು ರೆಸಿಪಿಯನ್ನು ನೋಡೋಣ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆಗೆ 4 ಮೊಟ್ಟೆಯನ್ನು ತಗೊಂಡಿದ್ದೀನಿ. ಇದನ್ನು ಬೇಯಲಿಕ್ಕೆ ಇಡೋಣ. ಇನ್ನು ಇದಕ್ಕೆ ಒಳ್ಳೆ ಮಸಾಲೆಯನ್ನು ರೆಡಿ ಮಾಡಬೇಕು. ಅದಕ್ಕೋಸ್ಕರ 1 ಕಪ್ ತುರಿದಿರುವ ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ. 7-8 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಂದು ಸಣ್ಣ ತುಂಡು ಶುಂಠಿ, ಅರ್ಧ ಈರುಳ್ಳಿ ಮತ್ತು ಅರ್ಧ ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು
ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಲೈಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಇದೇ ರೀತಿ ತುಂಬ ಫ್ರೈ ಆಗೋದು ಬೇಡ. ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗಬೇಕು. ಇನ್ನು ಇದಕ್ಕೆ ಒಂದು 1/4 ಚಮಚದಷ್ಟು ಸೋಂಪನ್ನು ಸಹ ಸೇರಿಸಿ ಒಳ್ಳೆಯೊಂದು ಮಿಕ್ಸ್ ಕೊಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ನೈಸಾಗಿ ಈ ಮಸಾಲೆಯನ್ನು ರುಬ್ಕೋಬೇಕು. ಇನ್ನು ಪಾತ್ರೆ ಬಿಸಿ ಆದ ಮೇಲೆ 3 ಚಮಚ ಎಣ್ಣೆಯನ್ನು ಹಾಕಿದ್ದೀನಿ. ಅದಕ್ಕೆ ನಾವು ತೆಗೆದಿಟ್ಟಿರುವಂತಹ ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ ಸಣ್ಣ ಸಣ್ಣ ಕಟ್ ಮಾಡಿದ್ದು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, 1 ಹಸಿಮೆಣಸಿನಕಾಯಿ ಅದಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಈ ರೀತಿ ಆದಮೇಲೆ ಇನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಪುಡಿಗಳನ್ನು ಸೇರಿಸೋಣ. 1 ಚಮಚ ಧನಿಯಾ ಪುಡಿ, 1 ಚಮಚ ಮೆಣಸಿನ ಪುಡಿ ಚಿಲ್ಲಿ ಪೌಡರ್, ಮತ್ತು 1 ಚಿಟಿಕೆಯಷ್ಟೇ ಅರಶಿನ ಪುಡಿ, ಮತ್ತು 1/4 ಚಮಚದಷ್ಟು ಗರಂ ಮಸಾಲೆ ಪುಡಿಯನ್ನು ಸೇರಿಸಿದ್ದೀನಿ. ಇದಿಷ್ಟು ಮಸಾಲೆ ಸಾಕು. ಈ ಮಸಾಲೆ ಪುಡಿಗಳನ್ನು ಹಾಕಿ ಒಂದು ಸರ್ತಿ ಇದೇ ರೀತಿ ಇದನ್ನು ಫ್ರೈ ಮಾಡಿ ಹಸಿ ಸ್ಮೆಲ್ಲೆಲ್ಲ ಹೋದ ಮೇಲೆ ಇದಕ್ಕೆ ನಾವು ರುಬ್ಬಿ ಇಟ್ಟಿರುವಂತಹ ಆ ಮಸಾಲೆಯನ್ನು ಸೇರಿಸಬೇಕು. ಮಸಾಲೆ ಹಾಕಿ ನೀರು ಹಾಕೋದಕ್ಕಿಂತ ಮುಂಚೆ ಒಂದು ಸರ್ತಿ ಇದೇ ರೀತಿ ಇದನ್ನು ಫ್ರೈ ಮಾಡಿ ಆ ಹಸಿ ಸ್ಮೆಲ್ಲೆಲ್ಲ ಹೋಗುವ ಒಂದು 2-3 ನಿಮಿಷ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸೋಣ. ತುಂಬ ನೀರು ಬೇಡ, ಒಂದು 2 ಲೋಟದಷ್ಟು ನೀರು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಒಳ್ಳೆ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟು ಈ ಸಾರು ಕುದೀಲಿಕ್ಕೆ ಬಿಡಬೇಕು. ನೋಡಿ ಈಗ ಕುದೀತಾ ಇದೆ. ಕುದೀತಾ ಇರುವಾಗ ನಾವು ಬೇಯಿಸಿರುವ ಮೊಟ್ಟೆಯನ್ನು ಸಹ ಸಾರಿಗೆ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟು ಇನ್ನಿದು ಮೊಟ್ಟೆ ಹಾಕಿದ ಮೇಲೆ ಒಂದು 3-4 ನಿಮಿಷ ಕುದಿಬೇಕು. ಇನ್ನು ಸ್ವಲ್ಪ ಸಾರು ಗಟ್ಟಿಯಾಗುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಹಾಕಿದರೆ ರುಚಿಯಾಗಿರುವಂತಹ ಮೊಟ್ಟೆ ಸಾರಿಲ್ಲಿ ರೆಡಿಯಾಗಿದೆ. ಈ ಮೊಟ್ಟೆ ಸಾರು ನಮಗೆ ಚಪಾತಿ, ದೋಸೆಗೆ ಮತ್ತು ಅನ್ನಕ್ಕೂ ಸಹ ಸೂಪರ್ ಕಾಂಬಿನೇಷನ್ ಇದು. ನೋಡಿ ಇಲ್ಲಿ ನಮ್ಮದು ಒತ್ತು ಶಾವಿಗೆ ಕೂಡ ರೆಡಿಯಾಗಿದೆ. ಇನ್ನು ಒತ್ತು ಶಾವಿಗೆಯನ್ನು ತೆಗೆಯೋಣ. ಇದನ್ನು ತೆಗೆದು ಆಚೆ ಕಡೆ ಇಟ್ಟು ತಣ್ಣಗಾಗಬೇಕು. ನೋಡಿ ಸೂಪರ್ ಆಗಿರುವಂತಹ ಒತ್ತು ಶಾವಿಗೆ, ಒಳ್ಳೆ ಪರಿಮಳ, ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ದೀವಲ್ಲ, ಇನ್ನಿದು ತಣ್ಣಗಾಗಲಿ. ತಣ್ಣಗಾದ ಮೇಲೆ ನಮಗೆ ಇದನ್ನು ಇಡ್ಲಿ ಪಾತ್ರೆಯಿಂದ ಬಿಡಿಸಿ ತೆಗೆಯೋಣ. ನೋಡಿ ಇಲ್ಲಿ ನಮ್ಮದು ಒತ್ತು ಶಾವಿಗೆ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಕೈಯಲ್ಲೇ ಇದೇ ರೀತಿ ನಮಗೆ ಇದನ್ನು ಬಿಡಿಸಿ ತೆಗಿಬೋದು. ಸೂಪರ್ ಆಗಿರುವಂತಹ ಒತ್ತು ಶಾವಿಗೆ ಮತ್ತು ಮೊಟ್ಟೆ ಕರಿ, ಇದೊಂದು ಒಳ್ಳೆ ಕಾಂಬಿನೇಷನ್. ಇದು ನೆಂಟರೆಲ್ಲ ಬಂದಾಗ ಈಸಿಯಾಗಿ ನಮಗೆ ಇದನ್ನು ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಮನೆಯಲ್ಲಿ ಇದು ಸಾಮಾನ್ಯ ವಾರದಲ್ಲಿ 2-3 ಸರ್ತಿ ಆದರೂ ನಾವು ಇದೇ ರೀತಿ ಒತ್ತು ಶಾವಿಗೆ ಮತ್ತು ಮೊಟ್ಟೆ ಸಾರನ್ನು ಮಾಡ್ತೀವಿ. ನನ್ನ ಮಕ್ಕಳಿಗೆ ಇದು ತುಂಬ ಇಷ್ಟ. ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಸುಲಭ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ದಿನ ನಾವು ಇಡ್ಲಿ, ದೋಸೆ ಎಲ್ಲ ತಿಂದು, ಚಪಾತಿ, ರೊಟ್ಟಿ ಎಲ್ಲ ತಿಂದು ಬೇಜಾರಾದರೆ ಮಕ್ಕಳಿಗೂ ಸಹ ಒಂದೇ ರೀತಿ ತಿಂಡಿ ತಿಂದರೆ ಬೇಜಾರಾಗುತ್ತಲ್ಲ, ಆವಾಗ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಸುಲಭ ಕೂಡ. ಒಂದು ಫಸ್ಟ್ ಟೈಮ್ ಮಾಡುವಾಗ ನಮಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು, ಮತ್ತು 2ನೇ ಸರ್ತಿ ಸುಲಭ ಆಗುತ್ತೆ, 3ನೇ ಸರ್ತಿ ಇನ್ನೂ ಸುಲಭ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.